ಗೋಷ್ಠಿಯಲ್ಲಿ ಬಂದಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾದೇವ ರಾವ್ಜಿಯವರು ಉಪಸ್ಥಿತಿದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಘಟಕದ ಕರಿವೆ ಅಧ್ಯಕ್ಷರಾದ ಫಯಾಜ್ ಕಲಾದಿ ಅವರು ಉಪಸ್ಥಿತಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಅಂದರೆ ಒಂದು 2-3 ವಿಷಯ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ. ಇಲ್ಲ, ನಾನು 2-3 ಅದನ್ನು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಇದ್ದೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡ ಅದೀನಿ, ಜಿಲ್ಲಾ ಸಹಕಾರಿ ಯೂನಿಯನ್ದು ಜಿಲ್ಲಾ ಅಧ್ಯಕ್ಷನು ಅದೀನಿ. ಹೀಗಾಗಿ ನೀವು ಯಾವುದು ತಿಳ್ಕೊಂಡು ಅದು ನೀವು ನಿಮ್ಗೆ ಬಿಟ್ಟುಕೊಡಿ. ಅದು ವಿಷಯಗಳು ಏನೋ ಕಾಮನ್ ಅದಾವ, ಅದಕ್ಕೇನು ಇದಿಲ್ಲ, ಎಲ್ಲಕ್ಕೂ ಸಂಬಂಧಪಡ್ತಾವೆ. ಯಾವ್ದು ಬೇಕಾದ್ರೆ ಇದು ಮಾಡ್ಕೋಬೋದು. ಏನು ಆ ಎಲ್ಲ ಹುದ್ದೆಗೆ ಒಂದೊಂದು ವಿಷಯಗಳು ಅದಾವ ಇಲ್ಲಿ. ಈಗ ಮೊದಲೇನು ವಿಷಯ ಏನಂದರೆ, ತಮಗೆಲ್ಲರಿಗೆ ತಿಳಿದ ಹಾಗೆ ಈ ಮತದಾರ ಪರಿಷ್ಕರಣಾ ಏನೊಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಮುಂದೆ ಬರುವಂಥ SIRನು ಈಗ ಸದ್ಯದಲ್ಲೇ ಸರ್ಕಾರ ಆ ಕಾರ್ಯವನ್ನು ಪ್ರಾರಂಭ ಮಾಡುವ ಸ್ಥಿತಿಯಲ್ಲಿ ಇದೆ. ಆ ಜೊತೆಗೆ ಈಗಾಗಲೇ ಮತದಾರ ಪರಿಷ್ಕರಣೆ ಪ್ರಾರಂಭ ಕೂಡ ಕೆಲವೊಂದು ಮ್ಯಾಪಿಂಗ್ ಕೂಡ ಆಗಿದೆ. ಈಗ ಆ ಒಂದು ಪ್ರಕ್ರಿಯೆಯಲ್ಲಿ ಆ ವಾರ್ಡ್ ವೈಸ್ ಕೆಲವು ಅನಧಿಕೃತ ವ್ಯಕ್ತಿಗಳು, ಅಂದರೆ ಸಿದ್ಧಶ್ರೀ ಸೌಹಾರ್ದ ಏನು ಬ್ಯಾಂಕಿನ ಸಿಬ್ಬಂದಿಗಳು ಏನು ನೇಮಕ ಮಾಡಿದ್ದಾರೆ, ಇದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ಅವರು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ಅಲ್ಲ, ಮತ್ತು ಇಲ್ಲಿ ಹೋಗಿ ಅಲ್ಲಿ ಆ BLOಗಳಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು, ಮತ್ತು ಯಾರೇ ಒಂದು ಮತದಾರ ಪಟ್ಟಿಯಲ್ಲಿ ಆ ಮನೆಗೆ ಹೋಗಿ ಕೆಲವೊಬ್ರು ಸೇರ್ಪಡೆ ಮಾಡಿ ಅದು ತೆಗೀರಿ ಅಂತ ಹೇಳಿ BLOಗಳಿಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು ನನಗೆ ತಿಳಿದು ಬಂದಿದೆ. ನಾನು ಅದರ ಬಗ್ಗೆ ಇದು ಹೆಚ್ಚಿನ ಮಾಹಿತಿ ಪಡಲಿಕ್ಕೆ ವಿಚಾರ ಮಾಡಿದಾಗ ಒಂದು ಅಧಿಕೃತ ಒಂದು ಮಾಹಿತಿ ತೊಗೊಂಡೆ ಅವ್ರ ಬಳಿ. ಕೆಲವು ನಮ್ಮ ಅವರು ಒಂದು 35 ವಾರ್ಡಿಗೆ ಒಂದು ವಾರ್ಡಿಗೆ 4 ಜನರಿಗೆ ಸಿದ್ಧಶ್ರೀ ಸಿಬ್ಬಂದಿಗೆ ಅಲ್ಲಿ ಅವರು ಕೆಲಸಕ್ಕೆ ಹಚ್ಚಿದ್ದಾರೆ. ಆದರೆ ಇವರೇನು ಸಿದ್ಧಶ್ರೀ ಬ್ಯಾಂಕಿನ ಕೆಲಸಕ್ಕೆ ತೊಗೊಂಡರು ಅಥವಾ ಏನಿದು ತನ್ನ ರಾಜಕೀಯ ಒಂದು ಹುದ್ದೆಗಾಗಿ ತನ್ನ ರಾಜಕೀಯ ಕೆಲಸಕ್ಕೇನು ಉಪಯೋಗಿಸ್ಲಾಕ ಇವ್ರಿಗೆ ಮಾಡ್ಲಾಕತ್ತಾರ? ಇದು ನಂದು ಪ್ರಶ್ನೆ ಅದ. ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಶೀಲ್ದಾರ್ಗೆ ಮತ್ತು ಈ ಒಂದು ಚುನಾವಣಾ ಪ್ರಕ್ರಿಯೆ ಮಾಡುವಂಥ ಅಧಿಕಾರಿಗಳಿಗೆ ನನ್ನ ವಿನಂತಿ ಏನಂದರೆ, ಇಂಥ ಅನಧಿಕೃತ ವ್ಯಕ್ತಿಗಳಿಗೆ ಇಂಥ ಕಾರ್ಯದಲ್ಲಿ ಆಯಾ ವಾರ್ಡಿಗೆ ಆಯಾ ಊರಿಗೆ ಮನೆಗೆ ಹೋಗೋದ್ರಿಂದ ಜನರಿಗೆ ಕೆಲವೊಂದು ತಪ್ಪು ಸಂದೇಶ ಮೂಡ್ತಾ ಇದ್ದಾವೆ. ಮತ್ತು ಈ BLOಗಳಿಗೆ ಕೆಲವೊಂದು ಕೂಡ ತೊಂದರೆಗಳು ಕೊಡ್ತಾ ಇದ್ದಾರೆ ಇವ್ರು ಸಿಬ್ಬಂದಿಗಳು. ಅವ್ರು ತೆಗೀರಿ, ಇವ್ರು ಹಂಗದಾರ, ಅವ್ರು ಊರಾಗಿಲ್ರಿ, ಅವ್ರು ಸತ್ತಾರೆ, ಅದು ಅವ್ರ ಕೆಲಸ. ಇದು ಮತದಾರ ಪರಿಷ್ಕರಣೆ ಸಲುವಾಗಿ ಒಂದು ರಾಷ್ಟ್ರೀಯ ಪಕ್ಷಗಳು ಏನದಾವಲ್ಲ, ಆ ಪಕ್ಷದ ಕಾರ್ಯಕರ್ತರು ಯಾರ ಪಕ್ಷದ ಜಿಲ್ಲಾಧ್ಯಕ್ಷರಾಗಲಿ ಅವ್ರು ಯಾರು ಒಂದು ಪ್ರತಿನಿಧಿ ಕೊಟ್ಟಿರ್ತಾರ ಜಿಲ್ಲಾಧಿಕಾರಿಗಳಿಗೆ, ಅವ್ರು ಅಧಿಕೃತವಾದಂಥ ಅವ್ರಿಗೊಂದು ಹೆಸರು ಮತ್ತು ಅವ್ರಿಗೆ ID ಕೊಡ್ತಾರೆ. ಅವರು ಅಂದರೆ ಅವರು BLO ಜೊತೆ ಸಂಪರ್ಕ ಮಾಡಲಿಕ್ಕೆ ಅಥವಾ ಇನ್ನಿತರ ಸಲಹೆಗಳನ್ನು ಸೂಚನೆ ಹೇಳಲಿಕ್ಕೆ ಅಲ್ಲಿ ಅವ್ರಿಗೆ ಅಧಿಕೃತವಾಗಿ ಅವ್ರಿಗೆ ಅಷ್ಟೇ ಅದಕ್ಕೆ ಅಲ್ಲಿ ಅವಕಾಶ ಇದೆ. ಇದು ಬಿಟ್ಟು ಈ ಸಿದ್ಧಶ್ರೀ ಸಿಬ್ಬಂದಿ ಬಂದು ಈ ರೀತಿ ಮಾಡೋದ್ರಿಂದ ಈಗಾಗಲೇ ಹೋದ ವರ್ಷ ಹಿಂಗೆ ಮಾಡಿ 20,000 ಬೋಗಸ್ ಮತ ಸೇರಿಸಿ ಆಯ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ಏನು ಮತದಾರ ಪರಿಷ್ಕರಣೆ ಕೊಟ್ಟಂಥ ಅಧಿಕಾರಿಗಳಿದಾರ, ಇವರು ಯಾವುದೇ ವಾರ್ಡದಲ್ಲಿ ಅನಧಿಕೃತವಾಗಿ ಇವ್ರು ಬರಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಒಂದು ಕ್ರಮ ತಗೋಬೇಕು ಮಾನ್ಯ ಜಿಲ್ಲಾಧಿಕಾರಿ. ಇದು ಈ ರೀತಿ ಆಗಿದ್ರೆ ಏನಾಗ್ತದಂದರೆ, ನಾವು ಈಗ ಮೊನ್ನೆನೇ ಒಬ್ಬ ನಮ್ಮ ಒಂದು ವಾರ್ಡ್ನಲ್ಲಿ ಸಿದ್ಧಶ್ರೀಯ ಸಿಬ್ಬಂದಿಗೆ ಹಿಡಿದು ಕೂಡಿಸಿದ್ರು. ಅವ ಬಿಟ್ಟು ಅಲ್ಲಿ ಹಲ್ಲೆ ಮಾಡುವಂಥ ಪರಿಸ್ಥಿತಿನೂ ಆಗಿತ್ತು. ಅವರು 4 ಮಂದಿ ಬಿಡಿಸಿ ಅವನಿಗೆ ಕಳಿಸ್ಯಾರ. ಅಲ್ಲಿ ನಾನು ನಿನ್ನೆ ಅಲ್ಲಿ ನನ್ನ ಮುಂದೆ ಏನದ ಒಬ್ಬ ಅಧಿಕೃತ ಸಿಬ್ಬಂದಿ ಸಿದ್ಧಶ್ರೀ ಸಿಬ್ಬಂದಿ ಇಲ್ಲಿ ವಾರ್ಡ್ ನಂಬರ್ 24 ಒಳಗೆ ಒಂದು ಲಿಸ್ಟ್ ತೊಗೊಂಡು ಮತದಾರಿ ಆಯ್ತು ತೊಗೊಂಡು ಒಂದಿಬ್ಬರು ಸಿದ್ಧಶ್ರೀ ಸಿಬ್ಬಂದಿ ತೊಗೊಂಡು ಅವ ತಿರುಗ್ತಾ ಇದ್ದ. ಅಲ್ಲಿ ನಾವು ಕೇಳಿದ್ರೆ ಅದಕ್ಕೆ ಕೇಳಿದ ಅವನಿಗೆ ಈ ರೀತಿ ಇಲ್ಲ, ನಮಗೆ ನೀವು ಯಾರು ಅಂತ ಕೇಳಿದ್ರೆ ಸಿದ್ಧಶ್ರೀ ನಾವು ಸಿಬ್ಬಂದಿ ಇದ್ದೇವೆ.
ನಮಗೆ ಈ ರೀತಿ ಯತ್ನಾಳ್ ಸಾಹೇಬರು ಕೆಲಸ ಹಚ್ಚಾರ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ದವ. ಇನ್ನೊಬ್ಬ ನಾವು ಪರಿಚಯ ಇದ್ದವನು ಇದ್ದವ ಕೆಲವು ಈ ರೀತಿ. ಅದಕ್ಕೆ ನಾನು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ ಅದ್ರ ಜೊತೆಗೆ ಈ ಓಣಿಯಲ್ಲಿ ಏನು ನಮ್ಮ ಜನ ಏನು ಕಾರ್ಯಕರ್ತರು ಇರ್ತಾರೆ ಅವರಿಗೂ ನಾವು ಕೂಡ ಅಪೀಲ್ ಮಾಡ್ತೀನಿ. ಅನಧಿಕೃತವಾದಿ ID ಕಾರ್ಡ್ ಇರಲಾರ್ದಂಥ ಯಾವುದೇ ವ್ಯಕ್ತಿ ನಿಮ್ಮ ಮನೆಗೆ ಬಂದ್ರೆ ಒಂದು 4 ಒದ್ದು ಅವರಿಗೆ ಪೊಲೀಸರ ಕೈಯಲ್ಲಿ ಕೊಡಬೇಕಂತ ನಾನು ಅವರಿಗೆ ಒಂದು ಆಹ್ವಾನ ನೀಡ್ತಾ ಇದ್ದೀನಿ. ಇಂಥವ್ರು ಯಾರೇ ಬಂದ್ರೆ ಅದ್ರ ಜೊತೆ ಈ ರೀತಿ ಅವ್ರಿಗೆ ಏನು ಮಾಡತ್ತಾರಂದ್ರೆ ಇದು ನೋಡ್ರಿ ಎಲ್ಲ ಸಿದ್ಧಿಸಿರಿದು ಒಂದು ವಾರ್ಡ್ದಿಂದ ಒಂದು ವಾರ್ಡ್ ಇಟ್ಕೊಂಡು 35 ವಾರ್ಡ್ ತನಕ ಅವ್ರ ಹೆಸರ ಮೊಬೈಲ್ ನಂಬರ್ ಅವ್ರು ಏನು ಕೆಲಸ ಮಾಡ್ಬೇಕು ಅವ್ರು ಈಗಾಗಲೇ ತರಬೇತಿನೂ ನೀಡಾರತ್ತೆ ನಮಗೆ ಬಲ್ಲ ಮೂಲದಿಂದ ತಿಳ್ಕೊಂಡವ್ರು. ಏನಂದ್ರೆ ವಿಶೇಷವಾಗಿ ಯತ್ನಾಳಿಗೆ ಬರಲ್ಲ ಅಂತ ಮತದಾರರು ಅಲ್ಪಸಂಖ್ಯಾತರಿರಲಿ ಮತ್ತು SC ST ಇರಲಿ ಇನ್ನಿತ ಬಣಜಿಗರ ಸಮಾಜದವ್ರು ಇರಲಿ ಅವ್ರಿಗೆ ಗುರ್ತೈತಿ. ಅವ್ರು ಹೇಳಿರ್ತಾರೆ ಇಂಥ ಜಾತಿಯವ್ರು ಯಾರೇ ಬಂದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಯಾವ ರೀತಿಯಿಂದ ಒಟ್ಟು ಡೆಲೀಟ್ ಮಾಡುವಂಥ ಒಂದು ಕೆಲಸ ತಾವು ಮಾಡಬೇಕಂತ ಹೇಳಿ ಅವರಿಗೊಂದು ಸೂಚನೆ ಕೂಡ ಅವ್ರು ನೀಡಿದ್ದಾರಂತೆ. ಅದಕ್ಕಾಗಿ ನಾನು ಈ ರೀತಿ ಇಂಥವ್ರಿಗೆ ಅಧಿಕೃತವಾಗಿ ಇವ್ರಿಗೆ ಯಾರಲ್ಲಿ ಫೀಲ್ಡ್ ಮಾರ್ಕ್ ತಿರುಗಾಳಕ್ಕೆ ಅವಕಾಶ ಕೊಟ್ಟಾರ ಮತ್ತು ಈ ಸಿದ್ಧಶ್ರೀ ಸಿಬ್ಬಂದಿ 12, 15, 20 ಲಕ್ಷ ತೊಗೊಂಡು ನೇಮಕ ಮಾಡ್ಕೊಂಡು ಭದ್ರತಾ ಠೇವಣಿ ತೊಗೊಂಡು ನೇಮಕ ಮಾಡ್ಕೊಂಡು ಅವ್ರ ಪಾಲಕರು ನಮ್ಮ ಮಗ ನಮ್ಮ ಹಳೆ ಅಲ್ಲಿ ಬ್ಯಾಂಕ್ ಒಳಗೆ ಕೆಲಸ ಮಾಡ್ಲಾಕತ್ತ ಹೇಳಿ ತಿಳ್ಕೊಂಡಿರ್ತಾರೆ. ಅದು ಇಲ್ಲಿ ಬಂದು ಯತ್ನಾಳ್ ಏನಂತ ಇವರಿಗೆ ಎಲ್ಲ ಚುನಾವಣೆದು ತನ್ನ ರಾಜಕೀಯದ ಕೆಲಸ ಇಲ್ಲಿ ಹಚ್ಲಾಗ್ರಿ. ಇದು ಎಷ್ಟು ಸರಿ ಅಂತ ಅದಕ್ಕಾಗಿ ಇದ್ರ ಬಗ್ಗೆ ಒಂದು ನಾನು ಸ್ಪಷ್ಟೀಕರಣ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವ್ರಿಗೆ ಅವಕಾಶ ನೀಡ್ಬರ್ತೀನಿ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಒಂದು ವಿಷಯ. ಇವ್ರಿಗೆಲ್ಲರಿಗೆ 4 ಜನ ಮೊಬೈಲ್ ನಂಬರ. ಈಗ ನಾನು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ವಾರ್ಡ್ ನಂಬರ್ 1ಕ್ಕೆ ಸಿದ್ದರಾಮಪ್ಪ ಭಜಂತ್ರಿ ಒಂದು ಮೊಬೈಲ್ ನಂಬರ್ 9606952380 ಮೊಬೈಲ್ ನಂಬರ್. ಇನ್ನೊಬ್ಬ ಅದೇ ವಾರ್ಡ್ ಒಳಗೆ ಸತೀಶ್ ಮಮದಾಪುರ, 3ನೇ ನಂಬರ್ ಅಜಯ್ ಕುಮಾರ್ ಮಮದಾಪುರ, ಇನ್ನೊಬ್ಬ 4ನೇ ನಂಬರ್ ಚಿದಾನಂದ್ ಮಠ. ಇವರು 1 ನಂಬರ್ ವಾರ್ಡಿಗೆ ಅದಾರ ಸಿದ್ಧಶ್ರೀ ಸಿಬ್ಬಂದಿಯವರು ಏನ್ರಿ. 2ನೇದು ಈರೇಶ್ ಕೋರಿ ಅಂತೇಳಿ ಇನ್ನೂ ಅವ್ರ ಜೊತೆ 3 ಮಂದಿ ಅದಾರ 2 ನಂಬರ್ ವಾರ್ಡ್ ಒಳಗೆ. ಏನು 35 ವಾರ್ಡಿಗೆ ಪ್ರತಿ ವಾರ್ಡಿಗೆ 4 ಜನರಿಗೆ ನಿಮಿಷ ಏನ್ರಿ. ಒಂದು ವಾರ್ಡಿಗೆ ಈಗ ಒಂದು ಕಡೆ ಹೆಚ್ಚು ವಾರ್ಡ್ ದೊಡ್ಡ ವಾರ್ಡ್ ಇದ್ದಲ್ಲಿ ಈಗ ವಾರ್ಡ್ ನಂಬರ್ 4 ಒಳಗೆ ನೋಡ್ರಿ 11 ಮಂದಿಗೆ ಹಾಕಿದ 12 ಮಂದಿಗೆ ಏನು ಇಲ್ಲಿ. ಟೋಟಲಿ ಇವರು ಆ ಬೂತ್ ನಂಬರ್ ವೈಸ್ ಅವ್ರಿಗೆ ಇದು ಕೊಟ್ಟಾರ. ವಾರ್ಡ್ ನಂಬರ್ 10 ಒಳಗೆ ಅಲ್ಲಿ 2 ಕೊಟ್ಟಾರ. ವಾರ್ಡ್ ನಂಬರ್ 9ಕ್ಕೆ 5 ಮಂದಿ ಮತ್ತು ವಾರ್ಡ್ ನಂಬರ್ 6ಕ್ಕೆ ಏನದ 7 ಮಂದಿ ಅದಾರ. ಈ ರೀತಿ ಎಲ್ಲ ಸಿಬ್ಬಂದಿಗೆ ಕೆಲಸ ಹಚ್ಬಿಟ್ಟಾರ. ಹಂಗಾದ್ರೆ ಸಿದ್ಧಶ್ರೀ ಬ್ಯಾಂಕ್ ಒಳಗೆ ಏನದಲ್ಲ ಏನು ತಪ್ಪು ಅಲ್ಲೇನು ಕೆಲಸ ಇಲ್ಲ ಅಂತ ಅವ್ರಿಗೆ ಅರ್ಥ ನನಗೆ ಸಂಶಯ ಬರ್ಲಾಗ್ತದೆ. ಈಗ ಅಲ್ಲಿ ಎಲ್ಲರೂ ಅವ್ರಿಗೆ ನೋಡ್ರಿ ಅಲ್ಲಿ ಮೈಟ್ ವಾರ್ಡ್ ಅಲ್ಲಿ ಹೆಚ್ಚಿನದ ಇಲ್ಲಿ 27-28 ಅಲ್ಲಿ ನೋಡ್ರಿ ಅಲ್ಲಿ 10-9 ಮಂದಿಗೆ ಅಲ್ಲಿ ಹಾಕ್ಯಾರ ಅಲ್ಲಿ ಏನ್ರಿ. ಅಲ್ಲಿ ಅಂದ್ರೆ ತನಗೆ ಎಲ್ಲೆಲ್ಲಿ ಯಾವ್ದು ಒಳಗಿನವ್ರ ಏನು ಡೈರೆಕ್ಷನ್ಸ್ ಅಂದ್ರೆ ಎಲ್ಲಿ ತನಗೆ ಮತದಾರ ಎಲ್ಲಿ ಹೆಚ್ಚಲ್ಲಿ ಡೆಲಿಟ್ ಆಗಬೇಕು ಆಯಾ ವಾರ್ಡ್. ತನಗೆ ಮತದಾರ ಬರಲ್ಲ ಅಂತ ತನಗೆ ಮತ ಬರಲ್ಲ ಅಂತ ವಾರ್ಡ್ಗಳಿಗೆ ಹೆಚ್ಚಿನ ರೀತಿಯಲ್ಲಿ ಡೆಲಿಟ್ ಆಗಬೇಕು. ಮತ್ತು ಎಲ್ಲಿ ಸೇರಿಸ್ಬೇಕು ನನಗೆ ಮತಗಳು ಎಲ್ಲೆಲ್ಲಿ ಬರಬೇಕಾದ ಹೊರಗಿನ ಅಲ್ಲಿ ಅಂತಂದು ಆ ವಾರ್ಡಿಗೆ ಹಾಕುವಂಥದ್ದು ಒಂದು ಹುನ್ನಾರ ಅನ್ನೋದ ಇವರು ಯತ್ನಾಳವರು ಮಾಡಿದ್ದಾರೆ ಇದರಲ್ಲಿ ಇರ್ತದೆ. ಅದಕ್ಕೆ ಇಲ್ಲ ಅವ್ರ ಗಮನಕ್ಕೆ ಐತು ಇಲ್ಲ ಅನ್ನೋದು ಅದಕ್ಕೆ ನಾವು ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ಲಾಕತ್ತೀವಿ ವಿಷಯ. ಇದರಿಂದ ಅಲರ್ಟ್ ಆಗಬೇಕು ಮತ್ತು ಸಾರ್ವಜನಿಕರು ಕೂಡ ನಾವು ಎಚ್ಚರಿಕೆ ಮಾಡಾಕತ್ತೇವೆ. ಇಂಥವ್ರಿಂದ ಸ್ವಲ್ಪ ಎಚ್ಚರಿಕೆ ಇದ್ರಿ. ಇಂಥವ್ರು ಯಾರೇ ಅನಧಿಕೃತ ಸಿದ್ಧಿಸಿರೋಂಥವ್ರು ಅಂಥವ್ರು ಯಾರು ಬಂದರೂ ಸಹಿತ ತಕ್ಷಣ ಅವ್ರ ಮೇಲೆ ನಮ್ಮ ಪ್ರಕಾರ ಅಂತೂ ಒಂದು 2 ಒದ್ದು ಏನದ ಪೊಲೀಸರ ಕೈ ಕೊಡೋದು ಹೇಳಾಕ್ತೀನಿ. ಅದ್ರ ಜೊತೆ ನಾನು ಸಿದ್ಧಶ್ರೀ ಸಿಬ್ಬಂದಿವರಿಗೂ ಕೂಡ ವಿನಂತಿ ಮಾಡ್ತೀನಿ. ಯಾಕಂದರೆ ನೀವು ನಿಮ್ಮ ಕೆಲಸ ಏನು ಹಚ್ಚಾರ ಆ ಕೆಲಸ ಮಾಡ್ರಿ. ಅನ್ನೆಸರಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಹೋಗಿ ಓಣ್ಯಾಗ ಯಾರೇ ಹೊಡೆದ್ರು ಬಿಡಿದ್ರು ಅಂದ್ರೆ ಇದು ಜವಾಬ್ದಾರಿ ಯಾರು? ಇಲ್ಲ ಕೇಸ್ ಏನು ಮಾಡಿಲ್ಲ.
ಇಲ್ಲ ಇನ್ ಮುಂದೆ ನಾವು ಅದೇ ಹೇಳಕತ್ತೀನಿ ಅಪ್ಪಿಲ್ಲ. ಈಗ ಮಾಡಾಕತ್ತೀವಿ. ಮೊನ್ನೆ ಒಬ್ಬರಿಗೆ ಹಿಡಿದಿದ್ರು. ಅವ್ರಿಗೆಲ್ಲ 4-5 ಎಲ್ಲ ಮಂದಿ ಹಿರಿಯರು ಹೇಳಿ ಇದು ಮಾಡಿ ಬಿಡಿಸಿ ಕಳ್ಸ್ಯಾರ. ಏನು ಈಗ ಅದು ಆ ರೀತಿ ಬರುತ್ತೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಕತ್ತೇವೆ. ಇಲ್ಲ, ಈಗ ನಾಳೆಗೆ ಒಂದು ಇದ್ರ ಬಗ್ಗೆನೆ ಈಗಾಗ ನಿಮಗೊಂದು ಎಲ್ಲ ಸಾರ್ವಜನಿಕರಿಗೆ ಏನದ ಒಂದು ಜಾಗೃತಿ ಮೂಡಿಸ್ಲಾಕ ನೀವೇ ಇದಕ್ಕೆ ಮುಖ್ಯ ಕಾರಣ ಆಗ್ತೀರಿ. ಮಾಧ್ಯಮದ ಮುಖಾಂತರ ಮೊದಲು ಹೇಳಬೇಕು. ಅದ್ರ ಜೊತೆ ನಾಳೆಗೆ ಏನದ ಜಿಲ್ಲಾಧಿಕಾರಿಗಳು ಮನವಿ ಕೊಡಾಕತ್ತೀನಿ ಇದ್ರ ಬಗ್ಗೆ ಇದೆಲ್ಲ ಹಚ್ಚಿ. ಇಲ್ಲ, ಅವ್ರೇನು ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಈಗ ನಾವೇನದ ಇದು ಕೊಟ್ಟು ಬಿಡ್ತೇವೆ ಇವರಿಗೆ. ಇದು ಹಚ್ಚಿ ನಾನು ನಾಳೆಗೆ ಮನವಿ ಕೊಡಾಕತ್ತೀನಿ. ಏನೆಲ್ಲ ತಿಳಿದುಕೊಂಡು ಅದಕ್ಕಿಂತ ಮುಂಚಿತವಾಗಿ ನಾನು ಮಾಧ್ಯಮದ ಮುಖಾಂತರ ಕೂಡ ಇದು ಅಧಿಕಾರಿಗಳು ಎಚ್ಚರಿಕೊಳ್ಬೇಕು ಮತ್ತು ಸಾರ್ವಜನಿಕರು ಎಚ್ಚರಿಗೊಳಿಸ್ಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಇದು ಮಾಡಾಕತ್ತೀನಿ. ಇದ್ರ ಬಗ್ಗೆ ಇಷ್ಟು ಈ ರೀತಿ ಇದು ನೋಡಿ. ಸಿದ್ಧಸಿರಿ ಸಿಬ್ಬಂದಿ ಇಷ್ಟ 150-200 ಸಿಬ್ಬಂದಿಗಳು ಈ ರೀತಿ ಇಂಥ ಕೆಲ್ಸಕ್ಕೆ ಹಚ್ಚಿರ. ಬ್ಯಾಂಕ್ಗಳು ಕೆಲಸ ಮಾಡೋರು ಯಾರು? ಯಾಕೆ ಹಂಗಾದ್ರೆ ಅದು ಬ್ಯಾಂಕದ ಪರಿಸ್ಥಿತಿ. ಮತ್ತು ಯಾಕಂದ್ರೆ ಇದು ನೋಡ್ಬೇಕಾದ್ರೆ ಈಗ ನಿಮಗೆಲ್ಲ ಗುರ್ತಿದ್ದಾಗೆ ಅಲ್ಲಿ ಒಬ್ಬ ನೌಕರದಾರ ಇದ್ರು, ಆ ರಘು ಅಣ್ಣಿಗಿರಿ ಅಂತೇಳಿ. ಅವ್ರಿಗೆ ಹೊರಗೆ ಹಾಕಿದ ನಂತರ ಈಗ ಒಂದು ಸ್ಟೇ ತೊಗೊಂಡ್ರ ಮೊನ್ನೆ ಪತ್ರಿಕೆಗಳೊಂದು ಯಾವುದೇನು ನೋಡಿದ್ದೇನೆ ಅಷ್ಟೇ. ಈ ರೀತಿ ಒಂದು ಸಂಸ್ಥೆದು ಏನೂ ಹಗರಣಗಳು ಆಗಲಿ ಅಥವಾ ಯಾವ ಥರದ್ದು ಅದ್ರ ಬಗ್ಗೆ ಯಾವ ವಿಷಯಗಳು ಹೊರಗಡೆ ಹಾಕಬಾರ್ದು ಅಂತ ಹೇಳಿ ಏನು ಸ್ಟೇ ತೊಗೊಂಡ್ಬಂದಲ್ಲ. ಸ್ಟೇ ತೊಗೊಳೋದು ಪ್ರಶ್ನೆ ಏನು ಇದು ಇತ್ತತ್ತೆ. ಹಂಗಾದ್ರೆ ಅದು ಎಲ್ಲ ಸಾರ್ವಜನಿಕರಿಗೆ ಸಂಶಯಕ್ಕೆ ಆಸ್ಪದ ಆಗ್ಯದ. ಈಗ ಅದು ಈಗ ನನ್ನ ತಿಳುವಳಿಕೆ ಪ್ರಕಾರ ಏನಂದ್ರೆ ರಘು ಅಣ್ಣಿಗಿರಿ ರಘು ಅಣ್ಣಿಗಿರಿಗೆ ತೆಗೆದ ತಕ್ಷಣ ಇವ್ರು ನೋಟಿಸ್ ಕೊಟ್ಟಿದ್ರೆ ಸುದ್ದಿ ಐತಿ. ಇವರು ನಿಮ್ಮ ಮೇಲೆ ಹಂಗೆ ಮಾಡ್ತೀವಿ ಏನೋ ಅಂಜಿಸ್ಲಾಕ ಏನು ನೋಟಿಸ್ ಕೊಟ್ಟಾರ. ಆಮೇಲೆ ಹೊಳ್ಳಿ ರಘು ಅಣ್ಣಿಗಿರೋರು ಒಂದು ಬಾಣ ಬಿಟ್ಬಿಟ್ರ ಅವ್ರ ವಿರುದ್ಧ ನಿಮ್ದು ಏನಾರು ನಾವು ಬಿಚ್ಚಿ ಇಡಬೇಕಾಗ್ತದೆ ಹೇಳೋಣ. ಅವನ ಮೇಲೆ ಯಾವ ಥರದ್ದು ಆ ಸಿದ್ಧಶ್ರೀ ಸಂಸ್ಥೆ ಬಗ್ಗೆ ಯಾವ ಥರದ್ದು ಅಪಪ್ರಚಾರ ಆಗಲಿ, ಏನು ಹೇಳಿಕೆ ಆಗಲಿ, ರಘು ಅಣ್ಣಿಗಿರಿ ಆಗಲಿ ಅಥವಾ ಇನ್ನಿತರ ಅವರು ಸಂಬಂಧಪಟ್ಟರು ಯಾರಾದರೂ ಇದಕ್ಕೆ ಕೇಸ್ ಮುಗಿಯುವವರೆಗೆ ಇದು ಹೇಳಿಕೆ ಆ ಬ್ಯಾಂಕಿನ ವಿಷಯವಾಗಿ ಯಾವುದು ಹೇಳಿಕೆ ನೀಡಬಾರದು ಹೇಳಿ ಆದೇಶ ತೊಗೊಂಡ್ಬಿಟ್ರ. ಒಂದು ಟೆಂಪ್ರರಿ ಇಂಜೆಕ್ಷನ್ ತೊಗೊಂಡ್ರ. ಮತ್ತು ಇದರಿಂದ ಇದು ಯಾಕೆ ಈ ರೀತಿ ತಮ್ಮದು ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಾಗ ನಿಮಗೆ ಯತ್ನಾಳ್ ಅಂದ್ರೆ ನಂಗೆ ಭಾಳ ಜನ ಎಲ್ಲ ವಿಶ್ವಾಸ ಅದ, ನಂಗೆ ಭಾಳ ಇದು ಐತಿ. ಹಂಗಾರೆ ಯಾರು ಏನು ಬೇಕಾದ್ರೆ ಹೇಳಿದ್ರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಠೇವಣಿ ಆಗಲಿ ಅಥವಾ ಇನ್ನಿತರ ಗ್ರಾಹಕರು ವ್ಯವಹಾರ ಮಾಡ್ತಾರೆ. ಮತ್ತು ಅಲ್ಲಿ ಏನೇ ಹಗರಣ ಆಗೋರು ಏನಾರ ತಪ್ಪು ತಡೆ ಆದ್ರೆ ಅದು ಹೊರಗೆ ಹಾಕಬಾರತ್ತೆ ಸ್ಟೇ ತೊಗೊಂಡ್ರೆ ಇದು ಎಷ್ಟು ಸರಿ? ಸಿಡಿಗೆ ಸ್ಟೇ ತೊಗೊಳೋದು ಮತ್ತು ಇಂಥವು ಏನಾದರೂ ನಮ್ಮ ಯಾವುದೇ ಇದು ನನ್ನ ಸಂಸ್ಥೆ ಬಗ್ಗೆ ಯಾರು ಏನೂ ಹೇಳಬಾರ್ದು ಸ್ಟೇ ತೊಗೊಳೋದು. ಇದು ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ಭಾಷಣಗಳಲ್ಲಿ ನಾನು ಭಾಳ ಹರಿಶ್ಚಂದ್ರ ಇದೀನಿ, ನಾನು ಹರಿಶ್ಚಂದ್ರ ಇದೀನಿ, ಬೇರೆ ನಾಯಕರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು, ನಾನೇ ಭಾಳ ಹರಿಶ್ಚಂದ್ರ, ನಾನೇ ಭಾಳ ಪ್ರಾಮಾಣಿಕ ಅಂತ ಹೇಳೋದಿದ್ರೆ ಮತ್ತು ಇದರಿಂದ ಏನು ಕಂಡು ಬರ್ತಂದ್ರೆ ಇದನ್ನು 2ನೇ ಬೆಳಗಾವಿ ಶಿವಾನಂದ ಬೆಳ್ಳಣ್ಣವ್ರು ಯಾಕೆ ಆಗಬಾರ್ದು ನಮಗೆ ಸಂಶಯ ಬರ್ತದೆ. ಈಗ ಇದು ನೀಳಣ್ಣವ್ರು ಶಿವಾನಂದ ನೀಳಣ್ಣವ್ರ ಪ್ರಕಾರ ಈ ರೀತಿ ಈ ರೀತಿ ಎಲ್ಲ ಇವ್ರ ಬೆಳವಣಿಗೆ ನೋಡಿದಾಗ ಕೆಲವೊಂದು ವಿಷಯಗಳು ನಾನು ಅದನ್ನ ಅಧಿಕೃತವಾಗಿ ಈಗ ಮಾಧ್ಯಮ ಮುಖಾಂತರ ಈಗ ಇವತ್ತು ಮುಂದಿನ ಸಲ ಇನ್ನೊಂದು ಗೋಷ್ಠಿ ಕರೆದು ಅದರದೇ ಆದಂಥ ಏನಾದ್ರೆ ಒಂದೆಲ್ಲ ಈಗ ಅದು ಕೋರ್ಟ್ ಒಳಗೆ ಈಶ್ವರದನ್ನ ಭಾಳ ಬಿಚ್ಚಿಗೆ ಮಾತಾಡ್ಲಕ್ಕ ನನಗೆ ಸಂದರ್ಭ ಅಲ್ಲ ಅಂತೇಳಿ ನಾನು ವಿಚಾರ ಮಾಡೀನಿ. ಅದು ಈಗ ಏನು ಮಾಡ್ತೀವಿ ಅಂದ್ರೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಅದರದ್ದು ವಿವರವಾದ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಬೇಕು ಅಂತ ಹೇಳ್ತೀನಿ. ಅವಾಗ ಈಗ ಅಷ್ಟೇ ನಾ ಏನು ಹೇಳೋದಂದ್ರೆ ಇದು ನೀವು ಸ್ಟೇ ತೊಗೊಳ್ಳೋ ಅವಶ್ಯಕತೆ ಇತ್ತು ಈ ವಿಷಯದ ಸಿದ್ಧಶ್ರೀ ಬಗ್ಗೆ. ಮತ್ತು ಅಂಥದ್ದು ಏನು ನೀವು ಏನು ತಪ್ಪು ತಡೆ ಮಾಡಿರಿ ಅಂತ ಅದು ಒಂದು ಸಮಸ್ಯೆ ಬರ್ಲಾಗ್ತದೆ. ಅದಕ್ಕೇನಾದ್ರು ಆ ವಿಷಯ ಬಗ್ಗೆ ಇನ್ನೂ ಕೂಲಂಕಷವಾಗಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡು ನಿಮ್ಮ ಮುಂದೆ ಅವಾಗ ಅದ್ರದ್ದು ನಾವು ಯಾಕೆ ಹಿಂಗಾಯ್ತು, ಶ್ರೀರಾಮುಲು ಯಾಕೆ ಬಿಟ್ಟು ಹೋದರು, ಉಪಾಧ್ಯಕ್ಷರಿದ್ರು ಅದು ಸಿದ್ಧಶ್ರೀದು ಅಂತ ಒಬ್ಬ ದೊಡ್ಡ ನಾಯಕ ಸಿದ್ಧಶ್ರೀಯಿಂದ ಯಾಕೆ ಬಿಟ್ಟು ಹೋದ, ಈ ರೀತಿ ಕೆಲವೊಂದು ಭಾಳಷ್ಟು ವಿಚಾರಗಳು ಅದಾವ. ಅದು ನಾನು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ. ಇದು ಒಂದು ವಿಷಯ ಆಯಿತು. ಅಲ್ಲ, ನಮಗೆ ಇಷ್ಟೇ ತೊಗೊಂಡ ಸಂಶಯ ಬರ್ಲಾಗ್ತದ. ಏನ ನಿಖರವಾದ ಮಾಹಿತಿ ಅಂದ್ರೆ ಇಷ್ಟೇ ನೋಡ್ರಿ. ಪ್ರಶ್ನೆ ಎಲ್ಲಿ ಬರ್ತದಂದ್ರೆ ಈಗ
ಅದು ಮುಂದೆ ನಿಮಗೆ ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಅವಾಗ ಕೊಡ್ತೀನಿ. ಈಗ ಯಾಕಂದ್ರೆ ಕೋರ್ಟ್ ಒಳಗೆ ಸ್ವಲ್ಪ ಅಲ್ಲಿ ಒಂದು ವಿಷಯ ಐತಿ, ಅದಕ್ಕೆ ಅದು ಬಂದ ನಂತರ ನಿಮಗೆಲ್ಲ ವಿವರ ನನ್ನ ಬಳಿ ಎಲ್ಲ ಮಾಹಿತಿ ಅದಾವ. ಆದರೂ ಇಂಜೆಕ್ಷನ್ ತೊಗೊಂಡು ಕಾಪಿ ಐತಿ ನನ್ನ ಬಳಿ ಐತದ, ಅದು ಕೊಡ್ತೀನಲ್ಲ. ಹಾಂ ಹೇಳ್ರಿ. 4, 10, 12. ಯಾವ ಆಧಾರದ ಮೇಲೆ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇದೆ? ಎಲೆಕ್ಷನ್ ಕಮಿಷನ್ ಆವತ್ತು ಇವರೇ ಮಾಡ್ಯಾರ. ಎರಡನೇದು ನೀವು ಹೇಳಿದ್ರಿ ಮುಸಲ್ಮಾನ್ ಯಾರು ಬಹುಶಃ ಅವ್ರಿಗೆ ವೋಟ್ ಮಾಡುವಂತಾರೆ ಅವ್ರಿಗೆ ತದ್ದಾರ ಅಂತ ಹೇಳಿ. ಅದ್ರ ಬಗ್ಗೆ ನಿಮ್ಗೆ ದಾಖಲೆ ಇದೆ? ಎಷ್ಟು ಜನರಿಗೆ ತದ್ದಾರ ಅಥವಾ ತೆಗಿಯುವಂತ ಪಾಸಿಬಿಲಿಟಿ ಎಷ್ಟು ಜನ ಇಲ್ಲ? ಈಗ ಅವರು ಪ್ರಾರಂಭ ಮಾಡ್ಯಾರ ಅದು ಪ್ರಕ್ರಿಯೆ. ಈಗ ಅವ್ರಿಗೆ ಆ ರೀತಿ ಡೈರೆಕ್ಷನ್ ಅದ ಅಂತೇಳಿ ಅವ್ರ ಸಿಬ್ಬಂದಿ ನನಗೆ ಬಲ್ಲ ಮೂಲದಿಂದ ನನಗೆ ತಿಳಿದ ಐತದು. ಯಾಕಂದ್ರೆ ಇವರು ವಿತ್ ಎಲ್ಲ ಇದು ಹಾಕ್ಯಾರ ಅಂದಾಗ ಇದು ಅವಶ್ಯಕತೆನೇ ಬರುದಿಲ್ಲ. ಯಾಕಂದ್ರೆ ಏನಾಗೈತಂದ್ರೆ ಹೌದು, ಅದಕ್ಕೆ ನಾನು ಅದೇ ಹೇಳತ್ತೀನಿ. ಇವರು ಸಿಬ್ಬಂದಿ ಮತ್ತ ಕೋಆಪರೇಟಿವ್ ಒಂದು ಸರ್ಕಾರಿ ಸುತ್ತೋಲೆ ಪ್ರಕಾರ ಯಾವುದೇ ಸಿಬ್ಬಂದಿಗಳು ಇಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗಲಿ ಅಥವಾ ಇನ್ನಿತರ ಕಾರ್ಯ ಬ್ಯಾಂಕಿನ ತನ್ನ ಕೊಟ್ಟಂತ ಕಾರ್ಯ ಬಿಟ್ಟು ಬೇರೆ ಕಾರ್ಯದಲ್ಲಿ ಬರ್ಲಾಕ ಬರುವುದಿಲ್ಲ ಅಂತೇಳಿ ಸ್ಪಷ್ಟ ಇದು ಅದಾವ, ಆದೇಶ ಅದಾವ. ಏನ್ರಿ ಯಾವುದೇ ಒಂದು ಇಲ್ಲ ನಾವೇ ನೋಡ್ಯಾವಲ್ಲ ಯೋಜನೆ. ಮತ್ತೆ ವಾರ್ಡ್ ವೈಸ್ ಅವ್ರಿಗೆ ನೋಡ್ರಿ ಆ ವಸೂಲಾತಿ. ಈಗ ನಾವು ಅದಕ್ಕೆ ಇಲ್ಲ ಜಾಗೃತಿ ಇಲ್ಲ. ಈಗ ನಾನೇ ಸತ್ತ ಮತ್ತೊಬ್ಬರಲ್ಲದು. ನಾನೇ ಸತ್ತ ನನ್ನ ವಾರ್ಡದಲ್ಲಿ ಬಂದಂತ ವ್ಯಕ್ತಿಗೆ ನಾನು ಮಾತಾಡಿದಾಗ ನಾನು ಕೇಳಿನಿ, ಭೇಟಿಯಾಗ್ಯಾರ. ಮತ್ತ ಇಲ್ಲ ಈಗ ನಾವೇನ್ ಹೇಳಕತ್ತೀವಿ ಅಂದ್ರೆ ಈಗ ಬಂದಿದ್ದದಾವ. ನಾವೇನ್ ಹೇಳಕತ್ತೀವಿ ವಿತ್ ಹೆಸರು ಇಷ್ಟೆಲ್ಲ ವಾರ್ಡ್ ವೈಸ್ ಬಂದಾರ. ಇವ್ ಮುಂದೆ ಬರ್ಲಾರ್ದಂಗ ಆಗ್ಬೇಕು ಇವ್ರು ಅಂತ ಹೇಳಿ ನಾ ಹೇಳುದು ಅಷ್ಟೇ. ಮುಂದೆ ಅನಾಹುತಗಳು ಆಗ್ಬಾರ್ದು. ಅಲ್ಲ ಅವ್ರಿಗೆ ಏನ್ ಅನ್ಬೋದು, ನಮ್ ಬ್ಯಾಂಕಿಂದ ಏನೋ ಠೇವಣಿ ಸಂಗ್ರಹನೋ ಅಥವಾ ಸಾಲ ವಸೂಲನೋ ಏನೋ ಅದಕ್ಕೋಸ್ಕರ ನಿಯೋಜನೆ ಮಾಡಿದೀವಿ ಅಂತ ನಾಳೆ ಇದನ್ನ ಸ್ಪಷ್ಟನೆ ಕೊಡ್ಬೋದು. ಇಲ್ಲ ಅದು ಅಧಿಕೃತ ಆಗ್ತಿತ್ತಲ್ಲ, ನಿನ್ನೆ ನೀವು ಹಿಡಿದವರು ಅವ್ರನ್ನ ಸ್ಟೇಷನ್ ಇಟ್ಕೊಟ್ಟಿದ್ರೆ. ಇಲ್ಲ ಅದು ಆಯ್ತು ಸರ್. ನಾನು ಈಗ ಲಾಸ್ಟ್ ಟೈಮ್ನು ಮಾಡಿದ್ದು ಇದು ಅದ ನಂಬಲ್ಲಿ. ಲಾಸ್ಟ್ ಪ್ರಕ್ರಿಯೆ ಬಂದಾಗ ಸಿಬ್ಬಂದಿಗಳನ್ನೇ ಅವ್ರು ಬಂದು ಇದು ಮಾಡಿದ್ರು ಅವಾಗಿದ್ದು. ಈಗದೇನದ ನನಗೆ ಸತ್ತ ಅವರು ನೋಡ್ಯಾರ, ಇಲ್ಲ ಹಿಂಗೆ ಹೊಂಟಿರೋ ಅಂತ ಹೇಳ್ಯಾರ. ಈಗ ಅದು ನಮಗೆ ಇನ್ನೂರಿಗೆ ಆ ಬಾಗಿಲಿಗೆ ಬಂದಾಗ ನಾವು ಅದಕ್ಕೆ ನಮ್ಮ ಮಂದಿಗೆ ಅದೇ ಹೇಳಕತ್ತೀವಿ. ಅವ್ರಿಗೆ ಯಾಕೆ ಈ ರೀತಿ ಬಂದ್ರಂದ್ರೆ ಏನ್ ವಿಚಾರ ಮಾಡ್ತಾರೆ ಅದಕ್ಕೆ ಈ ರೀತಿ ನೀವು ಯಾರು ಎಷ್ಟು ಮಂದಿ ಇದೀರಿ, ಇಲ್ಲಿ ಏನದ, ಯಾಕೆ ನೀವು ಎಷ್ಟು ಯಾರ್ಯಾರು ಏನು ಮತ್ತೆ ಅವ್ರು ಏನೇನು ಡೈರೆಕ್ಷನ್ ಕೊಟ್ರೆ ಅವ್ರಿಗೆ ಕೆಲವೊಂದು ವಿಷಯಗಳು ಗುರ್ತಿರ್ತಾವ ಅವ್ರಿಗೆ. ಮತ್ತೆ ಇಲ್ರಿ ಇಲ್ಲ ಜಾಗೃತಿ ಮೂಡಿಸಿ ಇವ್ರ ಕೆಲಸ ಅಲ್ಲಲ್ಲ. ಇವ್ರದ್ ಕೆಲಸ ಜಾಗೃತಿ ಮೂಡಿಸಿ. ಇವ್ರದ್ದು ಏನೋ ಭಾಳ ಅದೇನೋ ಬರ್ಬೇಕು, ಸಾಲ ವಸೂಲಾತಿ ವಾಹನ ಬರ್ತದ ಏನ್ರಿ. ಸಾಲ ವಸೂಲಾತಿ ಬರೋರು ಮಂದಿನೇ ಬೇರೆ ಇರ್ತಾರ. ಅವ್ರದ್ದೊಂದು ಸಿದ್ಧಶ್ರೀ ಸಾಲ ವಸೂಲಾತಿ ವಾಹನ ಅಂತ ಬರ್ದಿರ್ತಾರ. ಅದ್ರ ಮೇಲೆ ಅವ್ರು ಬರ್ಬೇಕು ಅಥವಾ ಬೇರೆ ಕೆಲಸ ಇರ್ಬೇಕಲ್ಲ, ಅದು ಬಂದು ಇದ್ರ ಬಗ್ಗೆನೇ ಕೇಳ್ತಾರ. ಇವ್ರು ಏನ್ ಮಾಡ್ತಾರಂದ್ರ ಈಗ ಅವ್ರಿಗೆ ನಮಗ ಇವರು ಹೋದ್ ಸಲಾನು ಬಹಳಷ್ಟು ಈ ರೀತಿ ಮಾಡ್ಯಾರ. ಕೆಲವೊಂದು ಕೆಲವೊಬ್ರು ಏನಾಗಿರ್ತಾರೆ, ಈಗ ಎಲ್ಲರೇ ಈಗ ಇಲ್ಲಿದ್ದವ ಅವ ಬೇರೆ ಊರಾಗ ಹೋಗಿರ್ತಾನ. ಅವ ಇಲ್ಲಂದ ಕೂಡಲಿನ ಬಿ ಎಲ್ ಒಗಳಿಗೆ ಇವ್ರು ಕನ್ಫ್ಯೂಷನ್ ಮಾಡಿಸಿ ಏನಾದ್ರು ಇವರು ಕೆಲವೊಂದು ಬಹಳಷ್ಟು ಒಳ್ಳೆ ಇದು ನಮಗ ಏನಿಲ್ಲ ಜೀವಂತ ಇದ್ದವರಿಗೆ ಸತ್ತಾರ ಅಂತೇಳಿ ಅಥವಾ ಏನಾದರೂ ಮಿಸ್ಗೈಡ್ ಮಾಡಿ ಅವರು ಬಿ ಎಲ್ ಒಗಳು ಒಬ್ರು ನನಗೆ ಬಿ ಎಲ್ ಒಗಳು ಅಧಿಕೃತವಾಗಿ ಅವ್ರ ಹೆಸರು ಹೇಳಿಲ್ಲ. ನನಗೊಂದು ಇಬ್ರು ಬಿ ಎಲ್ ಒಗಳು ನನಗೆ ಹೇಳಿದ್ದಾರೆ. ಇದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ಲಾಕತ್ತೀವಿ, ಜವಾಬ್ದಾರಿಯಿಂದ ಮಾಡ್ಲಾಕತ್ತೀವಿ. ಕೆಲವೊಂದಲ್ಲಿ ಏನು ಬಿ ಎಲ್ ಒಗಳು ಅವ್ರ ನೌಕರದಾರ ಇರೋದ್ರಿಂದ ಹೆಸರು ಹೇಳುದಿಲ್ಲ ನಾನು, ಅವರು ಹೇಳಿಲ್ಲ. ಇಂಥ ಬಂದು ನಮಗೆ ಹಸ್ತಕ್ಷೇಪ ಮಾಡ್ಲಾಕತ್ತಾರ. ಅದು ತೆಗೀರಿ, ಅವ್ರು ಸತ್ತಾರ, ಅವ್ರು ಇಲ್ರಿ, ಅದು ಇದು ಮಾಡ್ರಿ, ಇಂಥವ್ರು ಇದು ಇಲ್ಲ. ಅಲ್ಲಿ ಬಂದು ಬಿ ಎಲ್ ಒಗಳಿಗೆ ಏನಾದರೂ ಮಾಹಿತಿ ಕೊಡೋದು, ತಪ್ಪು ಹೇಳೋದು, ಹಿಂಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಲಾಕತ್ತಾರ ನಮಗೆ ಇವ್ರು ಅಂತ ಹೇಳಿ ಸತ್ತ ಬಿ ಎಲ್ ಗಳು ಹೇಳಾಕತ್ತಾರ. ವೈಫಲ್ಯತಲ್ಲ, ಅವ್ರಿಗೆ ಗಮನಕ್ಕೆ ಐತಿಲ್ಲ ಅಂತೇಳಿ ಇದ್ರ ಇಂಥವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ದು ಇರ್ತದೆ. ಅದಕ್ಕೆ ನಾವು ನಿಮ್ ಮುಖಾಂತರ ಅವ್ರಿಗೆ ಗುರ್ತು ಮಾಡ್ಸ್ಲಾಕತ್ತೀವಿ. ಈಗ ಇಲ್ಲ ಸಾಕಿ ಅಂದ್ರೆ ನಾನು ಸ್ವತಃ ಕಣ್ಣಾರೆ ನೋಡಿದ್ದೀನಿ, ನಾ ತಗೊಂಡಿಲ್ಲ ಅವ್ರದ್ದು. ನಾನು ನಿನ್ನೆ ನಮ್ಮ ವಾರ್ಡೊಳಗೆ ನಾನು ಸ್ವತಃ ನನ್ನ ಜೊತೆ ನಾನು ಚರ್ಚೆ ಮಾಡೀನಿ. ಅವ್ರು ರೆಕಾರ್ಡ್ನ ಮಾಡ್ಕೊಳಕ್ ಹೋಗಿಲ್ಲ. ರೆಕಾರ್ಡ್ ಮಾಡ್ಕೊ ಅವ್ರು ಏನೂ ಹೇಳ್ತಿದ್ದಿಲ್ಲ ನನಗೆ. ಅದು ನಾವು ಹಾ ಇಲ್ಲ ಏನು ಹೊಡ್ಕೊಂಡು, ಯಾಕಂದ್ರೆ ನಾವ್ ಏನ್ ಹೇಳಿದ್ರೆ ಅವ್ರು ಯಾಕೆ ಬಂದಾರೋ ಏನದು ಅವ್ರದ್ದು ಇದು ನನಗೆ ಗೊತ್ತಾಗ್ತಿದ್ದಿಲ್ಲ. ಆಮೇಲೆ
ನಾವೆಲ್ಲ ಏನಾದರೂ ಅವರು ಪ್ರೂಫ್ ತೊಗೊಳಕ್ಕೆ ಏನಾರ ಪ್ರಯತ್ನ ಮಾಡಿದೆ ಅಂದ್ರೆ ಅವ್ರದ್ದು ಉದ್ದೇಶ ನಮಗೆ ಗೊತ್ತಾಗ್ತಿದ್ದಿಲ್ಲ. ಏನು ನಾ ಆ್ಯಸ್ ಎ ಫ್ರೆಂಡ್ಲಿ ಏನಾರ ಕೇಳಿ ಅವ್ನಿಗೆ ಎಲ್ಲ ಅದಕ್ಕೇನದ ನಾನು ಮತ್ತೆ ತಮ್ಮ ಮುಖಾಂತರ ಒಂದು ಇದು ಮಾಡಾಕತ್ತೀನಿ. SIR ಒಳಗೆ BLOಗಳಿಗೆ ಒಂದು ಆ್ಯಪ್ ಅದು ಹೌದು ಕ್ವಶನ್ ಇರೋದು ಅಂದ್ರೆ ಪ್ರಶ್ನೋತ್ತರ ಕೊಟ್ಟಾರೆ. ಅದೇ ಪ್ರಶ್ನೆಗಳನ್ನೇ ಅವ್ರು ಕೇಳ್ಬೇಕು ಸಾಮಾನ್ಯ ಜನರಿಗೆ, ಮತ್ತೆ ಅದನ್ನೇ ಅದನ್ನು ಅಪ್ಲೋಡ್ ಮಾಡ್ಬೇಕು. ಇದು ಕೆಲಸ ಕೇವಲ BLOಗಳೇ ಮಾತ್ರ ಮಾಡ್ಬೇಕು. ಅವ್ರಿಗೂ ಒಂದು ಲಾಗಿನ್ ID ಐತಿ, ಆ ಲಾಗಿನ್ ID ಪಾಸ್ವರ್ಡ್ ಯಾರು ಬೇಕಾದ್ರೂ ಹೇಳಕ್ ಆಗುದಿಲ್ಲ. ಆ ಪ್ರಶ್ನೆ ಕೇಳಿ ಉತ್ತರ ತಗೊಂಡ್ರು ಅದು ಎಲ್ಲೂ ಹೋಗುದಿಲ್ಲ. ಈಗ ನಾನು ನನ್ಗೆ 10 ಪ್ರಶ್ನೆ ಕೇಳ್ತೀನಿ, ಉತ್ತರ ತಗೊಂಡು ಏನ್ ಮಾಡ್ಲಿ, ಅದು ಎಲ್ಲೂ ಅಪ್ಲೋಡ್ ಮಾಡಕ್ ಆಗುದಿಲ್ಲ. ಅವರು ಸಾಮಾನ್ಯ ಜನ ಹೋಗಿ ಕೇಳ್ತಾರ ಅಂದ್ರೆ BLOಗೆ ಹೆಂಗ್ ಎಫೆಕ್ಟ್ ಆಗ್ತೈತಿ, BLO ಅವ್ರದ್ದು ಡ್ಯೂಟಿ ಇರ್ತೈತಿ, ಅವ್ನು ಅಷ್ಟೇ ಮಾಡ್ಬೇಕಲ್ಲ. ಅದೇ ರೀ, ಅವ್ರು ಡ್ಯೂಟಿ ಮಾಡ್ಲಾಕ್ ಬಿಡ್ಬೇಕಲ್ಲ. ಈಗ ಹಂಗಾದ್ರೆ ಇವರು ರಾಷ್ಟ್ರೀಯ ಪಕ್ಷದ ಒಂದೊಂದು BLOಗಳಿಗೆ ನೇಮಕ ಮಾಡ್ಲಾಗ್ತಾರಲ್ಲ ಇದು ಅಫಿಷಿಯಲಿ. ಈಗ ಅವ್ರು ಕೆಲವೊಂದು ಇಂಥವು ಹೇಳಕ್ಕೆ ಮಾಡ್ಯಾರ, ಅವ್ರಿಗೆ ಏನೇನು ಎಲ್ಲೆಲ್ಲಿ ನ್ಯೂನತೆಗಳು ಇರ್ತಾವ, ಏನೋ BLOಗಳಿಗೆ ಸಲಹೆ ಕೊಡ್ಲಾಕ ರಾಷ್ಟ್ರೀಯ ಅವ್ರಿಗೆ ಮಾಡ್ಯಾರ. ಆನ್ಲೈನ್ ಅಲ್ಲಿ ಇದೆ, ನೀವು ಯಾವ ಪ್ರಶ್ನೆ ಕೇಳಿದ್ರು ಅದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಅಪ್ಲೋಡ್ ಮಾಡಬೇಕು. ಬೇರೆ ಏನೇ ಅದ್ರಾಗ ಎಲ್ಲ ಅದು ಐತಿ ಬರಾಬರಿ. ಅದ್ ಇವ್ರು ಯಾಕೆ ಹಿಂಗ್ ಮಾಡ್ಲಾಕತ್ತಾರ ನಮ್ದು ಇವ್ ಡಿಸ್ಟರ್ಬೆನ್ಸ್ ಯಾಕೆ ಮಾಡ್ಲಾಕತ್ತಾರ? ಅದನ್ನ ನೀವು ಹತ್ತಿರದಿಂದ ಅವ್ರನ್ನ ಪ್ರಶ್ನೆ ಕೇಳಿದ್ರಲ್ಲ, ಅವ್ರಿಗೆ ಏನಂತ ಉತ್ತರ ಕೊಟ್ಟರು, ಏನ್ ಮಾಡ್ತಾ ಇದ್ದಾರೆ ನಾವೇನ್ ಹೇಳ್ತೀವೋ ನಮ್ದು ಏನದಂದ್ರ ಅವ್ರೇನ್ ಹೇಳಕತ್ತಾರ ಗೊತ್ತನ್ರಿ, ಇಲ್ಲ ನಮಗ ಸಿದ್ಧಶ್ರೀಯಿಂದ ನಾವು ನಮಗ ಹೇಳ್ಯಾರ, ಅಲ್ಲಿ ಚೇರ್ಮನ್ ನಮ್ಗೆ ಕಳಿಸ್ಯಾರ, ನಾವು ಎಲ್ಲಾ ರೀತಿಯಿಂದ ನಮ್ಗೆ ಈ ರೀತಿ ಮಾಡಂದarte ಸ್ಪಷ್ಟವಾಗಿ ಹೇಳ್ಯಾನ. ಏನ್ ಮ್ಯಾಕ್ಸಿಮಮ್ ಒಂದ್ ಇದೇ ಶಬ್ದ ಹೇಳ್ಯಾನ ನಾವು. ಮ್ಯಾಕ್ಸಿಮಮ್ ಏನದ ನಮಗ್ ಬರಲ್ಲಂತ ಇಂಥ ಹೋಟ್ ಅದಾವ, ಈ ಕಮ್ಯುನಿಟಿ ಹೋಟ್ ಆಗಲಿ ಇವಾಗ ಮ್ಯಾಕ್ಸಿಮಮ್ ಡಿಲೀಟ್ ಆಗ್ಬೇಕು. ಯಾವ ರೀತಿ ಅಂದ್ರೆ ಒಟ್ಟು ಏನ್ರ ಮಾಡಿ BLOಗಳಿಗೆ ನೀವು ಮಾಹಿತಿ ಕೊಟ್ಟು ಎಲ್ಲೆಲ್ಲಿ ಯಾರು ಇಲ್ಲ ಏನಿಲ್ಲ. ಈಗ ಇವ್ರು ಯಾಕೆ ಮಾಡ್ತಾರ, ಅವ್ರು ಸತ್ತಿದ್ರ ನಾವು ಮಾಡೇ ಮಾಡ್ತಾರಲ್ಲ BLOಗಳು ತಗೊಂಡ್ರು. ಇಷ್ಟು ಅಧಿಕೃತ ಮಾಹಿತಿ ಕೊಟ್ಟ ಮೇಲೆ ನೀವು ಯಾಕೆ ಸುಮ್ಮನಾದ್ರೆ? ಇಲ್ಲ, ಇವತ್ತು ಅದಕ್ಕೆ ಬಂದಿನಿ ನಾನು, ನಿನ್ನೆ ಮಾಹಿತಿ ಬಂದ್ ಕೂಡನೆ. ಇಲ್ಲ ಅವೇರ್ನೆಸ್ ಅಲ್ಲ ನಂಬಲ್ಲಿ, ಇಲ್ಲ ನಂಬಲ್ಲಿ ನಾವು ಅಧಿಕೃತವಾಗಿ ಯಾವ ರೀತಿ ಅಧಿಕಾರಿಗಳು ಏನೋ ಒಂದು ಸುತ್ತಲೆ ಪ್ರಕಾರ ಪಕ್ಷದಿಂದ ಯಾರಿಗೆ ಒಂದೊಂದು ಕಾರ್ಯ ಯಾವ ವಾರ್ಡಿಗೆ BLO ಜೊತೆ ಹಾಕ್ಬೇಕಂದ್ರೆ ಅವ್ರು ಪಕ್ಷದ ಜಿಲ್ಲಾಧ್ಯಕ್ಷರು ಮಾಡ್ಯಾರ. ಅವ್ರು ಏನ ಅದ್ರ ಪ್ರಕಾರ ಒಂದು ಹೆಸರು ಕೊಟ್ಟಾರಲ್ಲಿ DC ಆಫೀಸ್ ಒಳಗ, ಅವ್ರ ಅಥೆಂಟಿಕ್ ID ಕೊಡ್ತಾರಲ್ಲಿ. ಏನ ಅವ್ರು ಅದಕ್ಕೆ ಮಾಡ್ತಾರ ಕೆಲಸ. ಈಗ ಇವ್ರೇನದ ಇವ್ರಿಗೆ ಏನಾಗ್ಬಿಟ್ಟದ ಅಂದ್ರೆ ಇವ್ರ ಪಕ್ಷನೂ ಇಲ್ಲ ಏನೂ ಇಲ್ಲ, ಇವ್ರಿಗೆ ಯಾರು ಕಾರ್ಯಕರ್ತ ಸಿಗ್ಲಾಗತ್ತಿಲ್ಲ. ನಾಳೆಗೆ ನಾ ಮನವಿ ಇದು ಹಚ್ಚಿ ಕೊಟ್ಟಿನಲ್ಲ ಅವ್ರಿಗೆ. ಇಲ್ಲ ನಮ್ದೇನು ಅವೇರ್ನೆಸ್ ಮಾಡೋದು ಅಷ್ಟೇ ನನ್ನ ಕೆಲಸ, ಏನು ಜಾಗೃತಿ ಮಾಡಿಸೋದು ನಂದು. ನಾವೇನ್ ಇಲ್ಲ ಇವ್ರದ್ ಕೆಲ್ಸ ಅಲ್ಲಲ್ಲ, ನಾವ್ ಎಸ್ ಎ ಪಾರ್ಟಿ ನಾ ಸೋಷಿಯಲ್ ವರ್ಕರ್ ನಾ ಜಾಗೃತಿ ಮಾಡ್ಬೋದು. ಏನ ಇವ್ರ ಸಿಬ್ಬಂದಿ ಇವ್ರ ಕೆಲ್ಸ ಅಲ್ಲಲ್ಲ, ಅದು ಬಂದು ಅವ್ರ ಯಾಕೆ ಮಾಡ್ತಾರ? ಇಲ್ಲ ಅವ್ರ ಕೆಲ್ಸ ಅಲ್ಲ ಅದು. ಅಲ್ಲಿ ಬಂದು ಇಲ್ಲ ಅಲ್ಲಿ ಏನಾಗ್ತಂದ್ರ ಅವೇರ್ನೆಸ್ ಮಾಡೋದಾಗ್ಲಿ ಸಿಬ್ಬಂದಿ ತನ್ನ ಕೆಲಸ ತಾನೇ ಮಾಡ್ಬೇಕು. ಅಲ್ಲಿ ಬಿಟ್ಟು ಬ್ಯಾಂಕ್ ಒಳಗೆ ಕೂತಿದ್ ಬಿಟ್ಟು ಇಲ್ಲಿ ಬಂದ್ ಅದು ಮಾಡ್ಕೋತ ಹೋದ್ರ ಇಲ್ಲ. ಶನಿವಾರ ಬಂದಿಲ್ಲ. ಇಲ್ಲ ಖಾಸಗಿ ಇದ್ರು ಅದು ಒಂದು ಕಂಟ್ರೋಲ್ ಆಗು, ಇದು ರೂಲ್ಸ್ ಇರ್ತಾವ ಅದಕ್ಕೂ. ಇಲ್ಲ ಮತ ಜಾಗೃತಿ ಇರ್ಲಿ ಮಾಡೋದು ಅದು ಇಲ್ಲ. ಇದ್ರದ್ದು ಏನಾಗೈತೆ ಅಂದ್ರ ಇಲ್ಲಿ ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಗಳಿಗೆ ಮಾತ್ರ ಇದಕ್ಕೆ ಇದು ಕೊಟ್ಟಾರ, BLO ಜೊತೆ ಇದು ಮಾಡ್ಲಕ್ಕ. ಏನ್ರಿ BLO ಜೊತೆ ಒಂದು ಬೂತಿಗೆ ಒಬ್ಬ ಕಾರ್ಯಕರ್ತೇಳಿ ರಾಷ್ಟ್ರೀಯ ಪಕ್ಷದ ಅಧಿಕೃತ ಏನ್ ಹೆಸರುಗಳು ಕೊಟ್ಟಿರ್ತಾರಲ್ಲ ಅವ್ರಿಗೆ ಅಷ್ಟೇ ಅಲ್ಲಿ ಅಥೆಂಟಿಕ್ ಇದು ಕೊಟ್ಟಿರ್ತಾರ ಕಮ್ಯುನಿಕೇಶನ್ ಮಾಡ್ಲಕ್ಕ. ಹುಡುಕಿದವ್ರಿಗೆ ಇಲ್ಲ ಅಲ್ಲಿ. ನೋಡು ಅದು ಇದು ತಗೊಂಡು ಪ್ರೂಫ್ ತಗೊಂಡು ಕೊಡ್ತೀನಲ್ಲ. ಅದು ಹಾಗಿನ ಪಾಸ್ ಬಂದು ಅವ್ರು ಕೊಡ್ಲ ಅದು ಏನದು ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಸೆಕೆಂಡ್ ವಿಷಯ ಏನದ ಸರ್, ಇನ್ನೊಂದು ಸೆಕೆಂಡ್ ವಿಷಯ ಏನದ, ನಮ್ಮ ಮಾನ್ಯ ಯತ್ನಾಳ್ ಸಾಹೇಬರು ಈಗ ಪ್ರತಿಯೊಂದು ಸಭೆ ಒಳಗೆ ಏನದ ಮೊನ್ನೆ ಹಿಜಾಬದ ವಿಷಯ ಬತ್ತಲ್ಲ, ಸರ್ಕಾರ ಹಿಜಾಬ ಮತ್ತು ಜನಿವಾರ ಆಗಲಿ ಅಥವಾ ಮೊದಲ ಏನು ಪಾರಂಪರಿಕವಾಗಿ ಏನು ನಡೆದಂಥ ಒಂದು ಕೆಲವೊಂದು ವಿಷಯವನ್ನು ಶಾಲೆಗಳಲ್ಲಿ ಅದನ್ನು ಜಾರಿಗೊಳಿಸ್ಯಾರ. ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ನಾನು ಕೇಸರಿ ಶಾಲ್ ಹಂಚ್ತೀನಿ, ಆ ಅಟೆಂಡೆನ್ಸ್ ಒಳಗೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ರಿ ಅಂದ್ರೆ ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ ಜವಾಬ್ದಾರಿ ಅಂತ ಮನುಷ್ಯ. ಇವತ್ತು ಮಕ್ಕಳಿಗೆ ಯಾವ ರೀತಿ
ಒಂದು ಉಪದೇಶ ಮಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವ ರೀತಿ ವಿಚಾರ ಮಾಡಬೇಕು. ಅದು ಬಿಟ್ಟು ಪ್ರತಿಯೊಂದು ಯಾಕೆ ನಿನ್ಗೆ ನಿಮ್ದೆಷ್ಟು ಸಂಘ ಸಂಸ್ಥೆಗಳದಾವ, ಮೊದಲು ನೀವು ಅಲ್ಲಿ ಯಾರೇ ಒಂದು ಪಠ್ಯ ಪುಸ್ತಕ ಹಂಚ್ರಿ ಮೊದಲು, ಮತ್ತೊಂದು ಲ್ಯಾಪ್ಟಾಪ್ ಕೊಡ್ರಿ, ಕಂಪ್ಯೂಟರ್ ಕೊಡ್ರಿ, ಮಕ್ಕಳಿಗೆ ಏನು ಬೇಕಾಗಿ ಅದು ಬಿಟ್ಬಿಟ್ಟು ನೀವು ಸರ್ಕಾರದ ಒಂದು ಇಂಥವಕ್ಕೆ ಏನ್ರಿ ಇದ್ರ ಬಗ್ಗೆ ಮಕ್ಕಳ ಒಳಗೆ ಈಗ ಯಾವ್ರೆ ಇವನಂಗೆ ಒಬ್ಬ ಹುಚ್ಚ ಯಾವ್ರೆ ಈಗ ಅಟೆಂಡೆನ್ಸ್ ಕೊಡುವಾಗ ಜೈ ಭೀಮ್ ಅಂತ ಹೇಳ್ರಿ, ಅಥವಾ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ರಿ, ಅಥವಾ ಇನ್ನಿತರ ಜೈ ಸಂಗೊಳ್ರಾಯಣ ಅಂತ ಹೇಳಿ ಈ ರೀತಿ ಇವನಂಗೆ ಹುಚ್ಚುಗಳು ಕೆಲವರು ಯಾರು ಈ ರೀತಿ ಇವನ್ ಮಾತುಗಳು ಕೇಳಿ ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ರೆ ಇದು ಗತಿ ಏನಾಗ್ತದೆ. ಅದಕ್ಕೆ ಒಬ್ಬ ಜವಾಬ್ದಾರಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಹಿರಿಯ ರಾಜಕಾರಣಿ ಇವನಿಗೆ ಮಕ್ಕಳಿಗೆ ಯಾವ ರೀತಿ ಅವ್ರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು, ಅವರ ಮಕ್ಕಳದ ಶಿಕ್ಷಣ ಬಗ್ಗೆ ವಿಚಾರ ಮಾಡಿಬಿಟ್ಟು ಅವ್ರು ಹಿಜಾಬ್ ಹಾಕೊಂಡು ಇದು ಮಾಡಿದ್ರೆ ನಾ ಜೂನ್ 1 ನಾ KC ಶಾಲಾ ಅಂತೀನಿ, ನೀವು ಜೈ ಶ್ರೀರಾಮ್ ಹೇಳ್ರಿ, ಅದು ಈ ರೀತಿ ಹೇಳಿದ್ರಿಂದ ಇವರು ಏನು ಸಂದೇಶ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಇವರು ಇವತ್ತು. ಹಾಗಾದ್ರೆ ನೀವು ಒಂದು ಕೆಲಸ ಮಾಡ್ರಿ, ನಿಮ್ಮ ಸಂಸ್ಥೆಯಿಂದ ಮೊದಲು ಒಂದು ಪ್ರಾರಂಭ ಮಾಡಿಬಿಡ್ರಿ ಇದು. ಯಾಕಂದ್ರೆ ನಿಮ್ಮದೇ ಒಂದು ಶಿಕ್ಷಣ ಒಂದು 10-12 ಶಿಕ್ಷಣ ಸಂಸ್ಥೆಗಳು ನಿಮ್ಮ ಅಧ್ಯಕ್ಷತೆಯೊಳಗೆ ನಡೀತಾವ ಏನು. ಮೊದಲು ಅದರಿಂದ ನೀವು ಅಲ್ಲಿ ಪ್ರಾರಂಭ ಮಾಡಿರಿ, ಆಮೇಲೆ ಮತ್ತೆ ನೀವು ಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ರಾಜಕೀಯ ವಿಚಾರ ಮಾಡಕತ್ತೀರಿ. ಅದ್ರ ಜೊತೆಗೆ ಏನದ, ಈಗ ಹಿಜಾಬ್ ಹಾಕೊಂಡು ಬರೋರಿಗೆ ಒಂದು ನನ್ನ ಬಳಿ ಯಾರು ಹಿಜಾಬ್ ಹಾಕೊಂಡು ಬರ್ತಾರ ನನ್ನ ಬ್ಯಾಂಕಿಗೆ ಡಿಪಾಸಿಟ್ ಇಡಬೇಡ ಅಂತ ಹೇಳ್ರಿ, ಯಾರು ದಾಡಿದವರು ಟೋಪಿದವರು ನನ್ನ ಬ್ಯಾಂಕಿಗೆ ಸನಿಪ್ ಬರಬೇಡ ಅಂತ ಹೇಳ್ರಿ. ಮತ್ತು ನಮ್ಮ ಆಸ್ಪತ್ರೆಗೆ ಇಲ್ಲಿ ಅಲ್ಲಿ ಯಾರು ಪೇಷಂಟ್ಗಳಾಗಲಿ ಡಾಕ್ಟ್ರುಗಳು ಯಾರು ಹಿಜಾಬ್ ಹಾಕೊಂಡವರು ದಾಡಿ ಟೋಪಿದವ್ರು ಬರಬೇಡ ಅಂತ ಹೇಳ್ರಿ. ನಮ್ಮ ಜನತಾ ಬಜಾರ್ಕ್ಕೆ ಹೈಪರ್ ಮಾರ್ಟಿಗೆ ಒಂದು ಫಲಕ ಹಾಕಿಬಿಡ್ರಿ ಅಲ್ಲಿ ಹೊರಗೆ. ಮೊದಲು ಮೊದಲು ನಿಮ್ಮ ಸಂಸ್ಥೆಯಿಂದ ಪ್ರಾರಂಭ ಆಗಲಿ. ಒಂದು ಹೈಪರ್ ಮಾರ್ಟ್ ಒಳಗೆ ಯಾರು ವ್ಯವಹಾರ ನಮ್ಮಲ್ಲಿ ಹಿಜಾಬ್ ಹಾಕ್ಕೊಂಡವರು ಟೊಪ್ಕಿ ದಾಡಿ ಹಾಕ್ಕೊಂಡವರು ನಮ್ಮಲ್ಲಿ ವ್ಯವಹಾರ ಮಾಡಬಾರ್ದು, ತೊಗೋಬೇಡ್ರಿ, ಏನು ಬರಬೇಡ್ರಿ ವ್ಯವಹಾರ ಅಂದ್ರೆ ರೊಕ್ಕ ಹಣ ಗಳಿಸ್ಲಿಕ್ಕೆ ಎಲ್ಲ ಬೇಕು. ಈ ರೀತಿ ಸಾರ್ವಜನಿಕ ಭಾಷಣ ಮಾಡಿ ಯುವಕರಿಗೆ ಇನ್ನಿತ ಜನರಿಗೆ ತಪ್ಪು ಮಾಹಿತಿ ಕೊಡೋದು ಪ್ರಚೋದನಕಾರಿ ಈ ರೀತಿ ಹೇಳೋದ್ರಿಂದ ನೀವು ಮೊದಲು ನೀವು ಸ್ವಂತ ನಿಮ್ಮ ಸಂಸ್ಥೆಯಿಂದ ನೀವಾಗಿ ಮೊದಲು ಪ್ರಾರಂಭ ಮಾಡಿರಿ ಇವೆಲ್ಲ. ಇದರಿಂದ ಏನು ಆಗ್ತಾನೋ ಭಾಳ ಮುಂದಿನ ವಿಚಾರ ಬರೀತಾನ ರಾಜಕೀಯ ವಿಚಾರ ಮತ್ತು ಚಪ್ಪಾಳಿ ತಾಳಿ ಕೀಕೆ ಸೊಲ್ಲಾಗ ನೀವು ಏನು ಬೇಕಾದ್ರೆ ಹೇಳಿದ್ರೆ ಇದು ಸಮಾಜ ಒಳಗೆ ಒಂದು ಅಶಾಂತಿ ಮೂಡುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಮ್ದು ಏನು ವಿನಂತಿ ಐತಂದ್ರೆ, ನೀವು ನಿಮ್ಮ ಸಂಸ್ಥೆಯಿಂದ ಇದು ಮೊದಲು ಪ್ರಾರಂಭ ಮಾಡಬೇಕು ಒಂದು. ಮತ್ತು ಇಂಥವು ಏನು ಅದಾವಲ್ಲ ಈ ವಿಷಯಗಳು ಏನದ, ಈ ಜೈ ಶ್ರೀರಾಮ್ ಹೇಳುವಾಗಲಿ ಅಥವಾ ಕೇಸರಿ ಶಾಲೆ, ನಮಗೂ ಅದಕ್ಕೆ ನಾವು ಕೇಸರಿ ಶಾಲೆ ಎಲ್ಲರಿಗೂ ಅದು ಯಾವ ಥರದ್ದು ಎಲ್ಲಿ ಕೇಸರಿ ಶಾಲೆ ಉಪಯೋಗ ಮಾಡಬೇಕು ಅನ್ನೋದು ಅಷ್ಟು ಜ್ಞಾನ ಇಲ್ಲ ಅವರಿಗೆ. ಈಗ ಮಕ್ಕಳಲ್ಲಿ ಸಹಿತ ಇದೇ ಥರ ನೀವು ಈ ಒಂದು ವಿಷ ಬೀಜ ಬಿತ್ತಿದ್ರಿಂದ ಇದು ವಿದ್ಯಾರ್ಥಿಗಳಲ್ಲಿ ಕೂಡ ಇದು ಒಂದು ಪ್ರಚೋದನೆ ಆಗಿ ಅಥವಾ ಇದು ಒಂದು ಬೇರೆ 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 ಒಂದು ಸಂದೇಶಗಳು ಹೋಗ್ತಾವೆ. ಅದಕ್ಕಾಗಿ ಇಂಥ ವಿಷಯಗಳಿಗೆ ಯಾರೂ ಜನ ಆಗಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ಇವು ಏನು ಯತ್ನಾಳ್ ಹೇಳುವಂಥ ಹೇಳಿಕೆಗಳಿಗೆ ಯಾರೂ ಕಿವಿ ಕೊಡದೆ ಏನು ನಿಮ್ಮ ಅಭ್ಯಾಸದ ಬಗ್ಗೆ, ನಿಮ್ಮ ಶಿಕ್ಷಣದ, ನಿಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ಇಂಥ ಚುಲ್ಲಕ ರಾಜಕಾರಣಿಗಾಗಿ, ತನ್ನ ಕುರ್ಚಿಗಾಗಿ, ತಾಳಿಯವ್ರ ಚಪ್ಪಾಳೆಗೋಸ್ಕರ ಇಂಥ ಹಲವಾರು ಏನದ ತನ್ನ ಒಂದು ಶಾಬಾಜ್ ತನ್ನ ವಾವ ಮಾಡ್ಕೊಳ್ಳೋಕ್ಕಿಂತ ಹೇಳಿಕೆ ಕೊಡೋದ್ರಿಂದ ಇದು ಎಲ್ಲ ರೀತಿಯಿಂದ ಒಂದು ಒಳ್ಳೇದಾಗೋದಿಲ್ಲ. ಇದು ಭಾಳ ತಪ್ಪು ಸಂದೇಶ ಮೂಡ್ತದೆ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀನಿ. ಮತ್ತು ನಾನು ಭಾಳ ಪ್ರಾಮಾಣಿಕದೀನಿ, ಸತ್ಯ ಹರಿಶ್ಚಂದ್ರದೀನಿ, ಉಳಿದ ನಾಯಿದ್ರು ಅಲ್ಲಿ ಆಸ್ತಿ ಮಾಡ್ತಾರ, ಇಲ್ಲಿ ಆಸ್ತಿ ಮಾಡ್ಯಾರ, ನಾನೇ ಭಾಳ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳ್ಕೊತ ಬಂದದ. ಇವರ ಇತ್ತಿತ್ತಲಾಗಿ ಇವ್ರ ಹೈಟೆಕ್ ಜೀವನ ನೋಡಿದ್ರೆ ಏನು ಯಾವ ನಮ್ಮ ಜಿಲ್ಲೆಯ ರಾಜಕಾರಣಿ ಕೂಡ ಇವರಷ್ಟು ಹೈಟೆಕ್ ಜೀವನ ನಾವಂತೂ ನೋಡಿಲ್ಲ. ಇವತ್ತು ನೋಡಿ ಇವ್ರು ಎಲ್ಲಿ ಸೋರ್ಸ್ ಎಲ್ಲಿದ ಇವರಿಗೆ. ಈಗ ಮೊನ್ನೆ 2 ಕೋಟಿದೊಂದು ಬಸ್ ಮಾಡ್ಯಾರ ಪ್ರಚಾರಕ್ಕೆ, BJPಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕ, ಒಂದು ಹೆಂಗ್ರಿ ಮಾಡ್ಲಕ್ಕೆ ತೊಗೊಳ್ಳಿ ಒಟ್ಟು ಪಾಟ್ಯಾಗತ್ತ ಏನು. ಮತ್ತು ತಂದೆ ಆದಂಥ ತನ್ನ ಸ್ವಂತ ಕಾರ್ಡ ಒಂದು 2 ಕೋಟಿ ರೂಪಾಯಿ, 1,80,000 2 ಕೋಟಿ ತಾಂತ್ರ ಹೇಳ್ತಾವೆ. ಆ ಸೆಕ್ಯೂರಿಟೀಸ್ ಅವ್ರಿಗೊಂದು ವಾಹನ, PAಗಳಿಗೆ ವಾಹನ, ತಮ್ಮ ಕುಟುಂಬಕ್ಕೆ ಒಂದೊಂದು ಬೇರೆ ಬೇರೆ ಒಂದೊಂದು ವಾಹನಗಳು. ಮತ್ತು ತನ್ನ ಮನೆಯ ಮುಂದೆ ಈಗ ಸದ್ಯದ 70 ಕಾಲಮದು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ 2 ಕೋಟಿ ಮನೆಗಳು.
ಮತ್ತು ಇನ್ನಿತರ ಭಾಳಷ್ಟು ಈಗ ಬೆಂಗಳೂರು ಆಸ್ತಿ ಆಗಲಿ ಅಲ್ಲಿ ಇಲ್ಲಿ ತೊಗೊಂಡು ಮಾಡಲಿ ಅಂದ್ರೆ ತಂದು ಸೋರ್ಸ್ ಬಗ್ಗೆ ಇವ್ರು ಹೈಟೆಕ್ ಜೀವನ ನೋಡಿದ್ರೆ ಮತ್ತು ಪ್ರಾಮಾಣಿಕತೆ ಭಾಳ ಪ್ರಶ್ನೆ ಮಾಡ್ತಾರೆ ಇವರು. ಮತ್ತು ನೀವು ಎಲ್ಲಿದ್ದು ಇದು ಮಾಡ್ಲಾಕತ್ತೀರಿ? ನಿಮ್ದು ಇತಿಹಾಸ ನಮಗೆ ಗೊತ್ತದ. ನಿಮ್ದು ಎಷ್ಟು ಎಕರೆ ಜಮೀನು ಮೊದಲಿತ್ತು, ನೀವು ಅಲ್ಲಿಂದ ಏನು ಪ್ರಾಬ್ಲಮ್ ಮಾಡಿರಿ, ಮತ್ತು ಇದು ಎಲ್ಲ ಈ ನೀವು ಹೈಟೆಕ್ ಜೀವನ ಮಾಡ್ಲಾಕತ್ತೀರಿ, ಮತ್ತೊಬ್ರಿಗೆ ಯಾಕೆ ಪ್ರಶ್ನೆ ಮಾಡ್ತೀರಿ? ಇವ್ರು ಅವ್ರು ಹಂಗೆ ಅದಾರ, ಅವ್ರು ಕಳ್ಸ್ಯಾರ, ಅಲ್ಲಿ ಇಟ್ಟಾರ ಇಲ್ಲಿ ಇಟ್ಟಾರ, ಮತ್ತು ನೀವೇನು ಮಾಡ್ಲಾಕತ್ತೀರಿ? ನಿಮ್ಮದು ಸೋರ್ಸ್ ಎಲ್ಲಿದದ? ಇದು ಭಾಳಷ್ಟು ಈಗ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನೋ ನಮ್ಗೆ ಗುರ್ತದ. ಅದಕ್ಕೆ ಇನ್ನೂ ಭಾಳಷ್ಟು ವಿಚಾರಗಳು ಅದಾವ. ಬೇನಾಮಿ ಆಸ್ತಿಗಳು ತೊಗೊಂಡಿದ್ದಾಗಲಿ ಅಥವಾ ಇನ್ನಿತರ ಕೆಲವೊಂದು ಎಲ್ಲೆಲ್ಲ ನಾವು ನಮಗೊಂದು ಬಲ್ಲ ಮೂಲಕ ಕೆಲವೊಂದು ವಿಷಯಗಳು ಬಂದಾವ. ಅದು ಮುಂದಿನ ಪತ್ರಿಕಾಗೋಷ್ಠಿಲಿ ಮತ್ತು ಅವ್ರದ್ದು ಏನದ ಏನು ಇಡೀ ಎಲ್ಲ ಆಸ್ತಿಗಳು ಆಗಲಿ ಅಥವಾ ಅವ್ರದ್ದು ಯಾವ್ಯಾವ ರೀತಿ ಎಲ್ಲಿ ಸೋರ್ಸ್ ಇತ್ತು, ಎಲ್ಲೆಲ್ಲಿದೆ, ಏನೇನು ಮಾಡ್ಕೊಂಡಾರ ಅದು ಮಾಡ್ಯಾರ. ಈಗೇನದ ಅಲ್ಲಿ ಚಿಂಚೋಳಕ್ಕೆ ಫ್ಯಾಕ್ಟ್ರಿ ಮಾಡ್ಯಾರ. ಸಿದ್ಧಸಿರಿಯಿಂದ 3,60,00,000 ರೂಪಾಯಿ ಅಲ್ಲಿ ಸಾಲ ಸಿದ್ಧಸಿರಿಯಿಂದ ತೊಗೊಂಡಾರ. ಅದು 1,200 ಕೋಟಿ ಅಂತ ಹೇಳ್ತಾರ ಅಲ್ಲಿ ಮಾಡಿನ ಅಂತ ಹೇಳಿ, ಅದು ಒಂದೈತಿ. ಮತ್ತು ಇಲ್ಲಿ ಎಲ್ಲ ಇವ್ರು ನಡೆಸುವಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಲಾಸ್ ಒಳಗೆ ಅದಾವ. ನಮಗೆ ಇದು ಇನ್ನೂರಿಗೆ ನಮಗೆ ತಿಳಿದದ. ಯಾಕಂದ್ರೆ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಮುಂದೆ ಯಾವ ಗ್ರಾಹಕರನ್ನಾಗ ನೋಡ್ಲಾಕತ್ತಿಲ್ಲ, ಔಷಧ ನಡೀತದ ಅಲ್ಲಿ ನೋಡಿಲ್ಲ, ಎಲ್ಲಿ ಇವ್ರದ್ದು ಎಲ್ಲ ಕಡೆನೂ ಎಲ್ಲ ಇದನ್ನೇ ಆಗ್ಬಿಟ್ಟದ ಈಗ. ಮತ್ತು ಈ ರೀತಿ ಪ್ರಾಮಾಣಿಕ ಬೇರೆ ರಾಜಕಾರಣಿಗಳ ಬಗ್ಗೆ ಪ್ರಾಮಾಣಿಕತೆ ಹೇಳುವಂಥ ವ್ಯಕ್ತಿ ನಿಂದ ಹೈಟೆಕ್ ಜೀವನ ನೋಡಿದ್ರೆ ಮತ್ತು ನೀ ಎಲ್ಲಿದ್ದು ಈ ರೀತಿ ಸೋರ್ಸ್ ಮಾಡ್ಕೊಂಡು ಈ ರೀತಿ ಜೀವನ ಹೈಟೆಕ್ ಜೀವನ ಮಾಡ್ಕೊಳಕತ್ತೀವಿ. ಮೊನ್ನೆ 10 ದಿವಸ ತನ್ನ ಒಂದು ಮಗನ ಮದುವೆ ಮಾಡ್ಕೊಂಡ್ರು. ಯಾವುದೇ ದೊರೆ ಆಗಲಿ ಅಂತ 10 ದಿವಸದ ಕಾರ್ಯಕ್ರಮ ಮಾಡಿಲ್ಲ. ಏನು ಲಕ್ಷಗಟ್ಟಲೆ ಜನ 10 ದಿವಸ ಒಂದೊಂದು ದಿವಸ ಕಾರ್ಯಕ್ರಮ ಬೇರೆ ಬೇರೆ, ಏನು 1 ಲಕ್ಷ ಜನ ಸೇರಿಸಿ ಅಲ್ಲಿ BLD ಗ್ರೌಂಡಲ್ಲಿ ಮದುವೆ ಮಾಡಿದ್ರಿ. ಒಂದು ದೊಡ್ಡ ಹೈಟೆಕ್ ಅಂದ್ರೆ ಇಷ್ಟೆಲ್ಲ ಹಣ ಎಲ್ಲಿದ್ದು ನೀವು ಕಲೆಕ್ಟ್ ಮಾಡ್ಲಾಕತ್ತೀರಿ? ನಿಮ್ಗೆ ಇದು ಖರ್ಚು ಆಗ್ಲಾಕ ಎಲ್ಲಿಂದ ನಿಮ್ಗೆ ಸೋರ್ಸ್ ಬರ್ತಾ ಇದೆ? ಅದಕ್ಕೆ ನೀವು ನಿಮ್ಗೇನು ನೈತಿಕತೆ ಇದೆ? ಮತ್ತೊಬ್ಬರು ರಾಜಕಾರಣಿಗಳು ಅದೇ ಅವರು ಈಗ ನಾವು ಅದಕ್ಕೆ ಅವರು ED ಆಗಲಿ ಇವರಾಗಲಿ ಇವ್ರ ಕಡೆ ಯಾಕೆ ಗಮನ ಹರಿಸ್ಲಾಕತ್ತಿಲ್ಲ ಅಂತ ನಮಗೂ ಒಂದು ಪ್ರಶ್ನೆ ಕಾಣಲಾಗ್ತದೆ. ಇವರು ಇಷ್ಟೆಲ್ಲ ಇದ್ರು ಸಹಿತ. ಮತ್ತು ಬಿಜಾಪುರ ನಗರ ಒಳಗೆ ಬರೀ CC ರಸ್ತೆನೇ ಆಗ್ಲಾಕತ್ತಾವ. CC ರಸ್ತೆ ಕೆಲವೊಂದು ಕಡೆ ಬರೀ ಶಿಸ್ತೆ ಡಾಂಬರ್ ರಸ್ತೆ ಬಂದೇ ಆಗ್ಬಿಟ್ಟವ. ಅದು ಯಾಕಂದ್ರೆ ನಾನೊಬ್ಬ ಸಿವಿಲ್ ಆರ್ಕಿಟೆಕ್ಚರ್, ನಾನು ಇಂಜಿನಿಯರ್ ಪದವೀಧರ ಕಲ್ತಿದ್ದು, ನನಗೆ ಅದ್ರ ಬಗ್ಗೆ ಗುರ್ತೈತಿ. ಯಾಕಂದ್ರೆ CC ಒಳಗೆ ಹೆಚ್ಚು ಪರ್ಸೆಂಟೇಜ್ ಕಮಿಷನ್ ಸಿಗ್ಲಾಕತ್ತದ. 20% CC ರಸ್ತೆ ಒಳಗೆ ಸಿಗ್ತದೆ. ಆಸ್ಫಾಲ್ಟ್ ಒಳಗೆ ಡಾಂಬರೀಕರಣ ಒಳಗೆ ಬರೀ 7% ಸಿಗ್ತದೆ. ಅದಕ್ಕೆ ಅದ್ರಾಗ ಹೆಚ್ಚು ಸಿಗೋಲ್ಲತ್ತೇಳಿ ಅದು ಮಾಡೋದಿಲ್ಲ ಒಂದು. ಮತ್ತು ಎಲ್ಲ ಕಡೆ ಈಗ ವಾರ್ಡ್ ನಮ್ಮ ಬಿಜಾಪುರ ನೋಡ್ರಿ, ನೀವು ಒಂದು ರೋಡನ್ನು ಶುದ್ಧ ಮಾಡಿಲ್ಲ. ನೀವು ಇದರದ್ದು ಒಂದು ಡ್ರೈನೇಜದ್ದು ಏನು ಮುಚ್ಚಳಿಕೆ ನೋಡ್ರಿ, ನೀವು ಎಲ್ಲ ಡೌನ್ ಆಗ್ಯಾವ. ಯಾವ್ಯಾವ ಒಂದು ಮೋಟರ್ ಸೈಕಲ್ ಒಂದು ಯಾವ್ದಾರ ವಾಹನ ಹೋದ್ರೂ ಸಹಿತ ಏನು ಅದು ಎಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಅದ. ಇಂಥವೆಲ್ಲ ಕೆಲಸ ಇವರು ಅದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗ ಬೇರೆ ಬೇರೆ ಇವರು ಕೆಲಸ ಕೊಡೋದಾಗ್ಲಿ ಪಾರದರ್ಶಕತೆ ಟೆಂಡರ್ ಆಗ್ತಾ ಇಲ್ಲ. ಏನು ಬರೀ ಒಂದೇ ಸಂಸ್ಥೆಗೆ ಅಂತ ಲ್ಯಾಂಡ್ ಆರ್ಮಿಗೆ ಮತ್ತು ಒಂದೇ ಆದಂಥ ಒಂದೇ ಸಂಸ್ಥೆಗೆ ಇವ್ರು ಕೆಲಸಗಳು ಕೊಡ್ಲಾಕತ್ತಾರ. ಮತ್ತು ಟೆಂಡರ್ ಎಲ್ಲ ಬೇರೆಯವರಿಗೆ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಾಕತ್ತಾರ. ಅದಕ್ಕಿಂತ ಎಲ್ಲ ನೋಡಿದ್ರೆ ಇವರು ಎಷ್ಟು ಪ್ರಾಮಾಣಿಕತೆ ಅದಾರ, ಎಷ್ಟು ಸತ್ಯರಿಸಿದ್ರೆ ಇದ್ರ ಮುಂದೆ ಗುರುತಾಗ್ತದೆ. ಅದಕ್ಕಾಗಿ ಇವೆಲ್ಲ ವಿಚಾರಗಳು ಇವತ್ತು ನಿಮಗೆ ಹೇಳಲಿಕ್ಕೆ ಇಚ್ಛೆಪಟ್ಟೇನೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.